ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತಿನ ಎಪಿಸೋಡಲ್ಲಿ ಜಯದೇವ್ ಮತ್ತೆ ಅವ್ರ ಮಾವ ಮಲ್ಲಿ ಸಾಯಿಸೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಅದೇ ನೆಕ್ಸ್ಟ್ ಸೀನಲ್ಲಿ ಜಯದೇವ್ ಹಾಸ್ಪಿಟಲಲ್ಲಿ ಮಲ್ಲಿಗೆ ಪ್ರಜ್ಞೆ ಬರದೇ ಇರಲಿ ಅಂತ ದೇವ್ರನ್ನ ಮನಸ್ಸಿನಲ್ಲಿ ಕೇಳ್ಕೊತಾ ಇರ್ತಾನೆ. ಇನ್ನೊಂದ್ ಕಡೆ ಭೂಮಿಕಾ ಗೌತಮ್ಗೆ ಮಲ್ಲಿ ಪ್ರಜ್ಞೆ ಬಂದ್ರೆ ಪಾಪು ಎಲ್ಲಿ ಅಂತ ಕೇಳಿದ್ರೆ ಹೇಗ್ ಆನ್ಸರ್ ಮಾಡೋದು ಅಂತ ಬೇಜಾರ್ ಮಾಡ್ಕೋತಾ ಇದ್ದಾಳೆ. ಗೌತಮ್ ಕೂಡ ಮಲ್ಲಿಗೆ ಹೇಗ್ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇದೇ ಗ್ಯಾಪಲ್ಲಿ ಭೂಮಿಕಾ ಗೌತಮ್ನ ಮಾತಾಡೋದನ್ನ ಕೇಳಿ ಜಯದೇವ್ ಮನಸ್ಸಿನಲ್ಲೇ ಕಟ್ಕೊಂಡ್ ನಾನೇ ಸುಮ್ಮನಿದ್ದೀನಿ, ಇವ್ರ್ಯಾಕೆ ಈ ತರ ತಲೆ ಕೆಡಿಸ್ಕೊತಿದ್ದಾರೆ ಅಂತ ಅನ್ಕೋತಾನೆ. ಸೊ ನೆಕ್ಸ್ಟ್ ಸೀನಲ್ಲಿ ಡಾಕ್ಟರ್ ಮಲ್ಲಿ ಚೆಕಪ್ ಮಾಡಿ ಹೊರಗಡೆ ಬರ್ತಾರೆ. ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಅದಕ್ಕೆ ಅವ್ರ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಚಾನ್ಸಸ್ ಕೂಡ ಕಡಿಮೆ ಅಂತ ಕೂಡ ಹೇಳ್ತಾರೆ, ಬಟ್ ರಿಕವರಿ ಕೂಡ ಆಗ್ಬೋದು ಅಂತಾನು ಡಾಕ್ಟರ್ ಹೇಳಿ ಹೋಗ್ತಾರೆ. ಹಾಗೆ ಗೌತಮ್ ಜಯದೇವ್ಗೆ ನೀ ಮಾರ್ನಿಂಗ್ ಇಂದ ತಿಂಡಿ ಮಾಡಿಲ್ಲ, ಹೋಗಿ ತಿಂಡಿ ಮಾಡ್ಕೋಬಾ ಅಂತ ಹೇಳ್ತಾನೆ. ಆದ್ರೆ ಜಯದೇವ್ ಮನಸ್ಸಿನಲ್ಲೇ ನಾನು ಆಗ್ಲೇ ಬಿರಿಯಾನಿನೇ ತಿನ್ಕೊ ಬಂದಿದ್ದೀನಿ ಅನ್ಕೊಂಡು ಹೋಗ್ತಾನೆ. ಸೊ ಇನ್ನೊಂದ್ ಕಡೆ ಪಾರ್ಥ ಅಪೇಕ್ಷಾಗೆ ನಿಮ್ಗೆ ತಲೆನೋವು ವಾಮಿಟ್ಟು ಕಡಿಮೆ ಆಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅಪೇಕ್ಷಾ ಕಡಿಮೆ ಆಗಿದೆ ಅಂತ ಹೇಳ್ತಾಳೆ. ಅದಕ್ಕೆ ಪಾರ್ಥ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗೋಣವಾ ಅಂತ ಹೇಳಿದ್ರೆ ಅಪೇಕ್ಷಾ ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಅಪೇಕ್ಷಾ ಆಫೀಸ್ಗೆ ಹೋಗೋಕ್ಕೆ ಫೋರ್ಸ್ ಮಾಡ್ತಾಳೆ. ಸೊ ಅಲ್ಲಿ ಹೇಗಿದ್ರು ಅಕ್ಕ ಬಾವ ಇರ್ತಾರಲ್ಲ, ನೀವು ಆಫೀಸ್ಗೆ ಹೋಗಿ ಅಂತ ಕನ್ವಿನ್ಸ್ ಮಾಡಿ ಪಾರ್ಥನ ಆಫೀಸ್ಗೆ ಕಳಿಸ್ತಾಳೆ. ಇನ್ನೊಂದು ಕಡೆ ಜಯದೇವ್ ಕಾರಲ್ಲಿ ಹೋಗಿ ಕುತ್ಕೊಂಡು ಮಲ್ಲಿಗೆ ಬೈತಾ ಇರ್ತಾನೆ. ಇವಳು ಬಂದು ನನ್ನ ಲೈಫ್ ಎಲ್ಲ ಹಾಳು ಮಾಡಿದ್ಲು ಅಂತ ಬೈತಾ ಇರ್ತಾನೆ. ಹಾಗೆ ಅದೇ ಟೈಮಲ್ಲಿ ಹಾಸ್ಪಿಟಲಿಂದ ಸಿಸ್ಟರ್ ಕಾಲ್ ಮಾಡಿ ನಿಮ್ಮ ವೈಫ್ಗೆ ಪ್ರಜ್ಞೆ ಬರ್ತಿದೆ ಅಂತ ಹೇಳ್ತಾಳೆ. ಇದಕ್ಕೆ ಜಯದೇವ್ ಶಾಕ್ ಆಗಿ ಸಿಸ್ಟರ್ಗೆ ಅವಳು ಪ್ರಜ್ಞೆ ಬಂದಿರೋದನ್ನ ಯಾರಿಗೂ ಹೇಳ್ಬಾರ್ದು, ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಸಿಸ್ಟರ್ ಆಗಲ್ಲ, ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಜಯದೇವ್ ನಿಮ್ ಕಷ್ಟಕ್ಕೆ ಏನ್ ಬೇಕು ಹೇಳಿ ನಾನು ಕೊಡ್ತೀನಿ, ಕಾರು, ಗೋಲ್ಡು, ಫ್ಲಾಟು, ಮನೆ ಈ ತರ ಹಮೇಶ ಹೊಟ್ಟು ಹೇಳ್ತಾನೆ. ಅದಕ್ಕೆ ಸಿಸ್ಟರ್ ಒಪ್ಕೊಂಡು ಮಲ್ಲಿಗೆ ಪ್ರಜ್ಞೆ ಬರ್ದಿರೋ ತರ ಗ್ಲೂಕೋಸ್ಗೆ ಇಂಜೆಕ್ಟ್ ಮಾಡ್ತಾಳೆ. ನೆಕ್ಸ್ಟ್ ಜಯದೇವ್ ಹಾಸ್ಪಿಟಲ್ಗೆ ಬಂದು ಗೌತಮ್ ಮತ್ತೆ ಭೂಮಿಕಾಗೆ ಕತೆ ಹೇಳಿ ಮನೆ ಸಾಕ್ಸೋಕೆ ನೋಡ್ತಾ ಇದ್ದಾನೆ. ಆದ್ರೆ ಗೌತಮ್ ಹಾಸ್ಪಿಟಲಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಅಪೇಕ್ಷಾ ಪಾರ್ಥಗೆ ಇವತ್ತು ಆಫೀಸ್ಗೆ ಹೋಗ್ಬೇಡಿ, ನೀವು ಲೀವ್ ಹಾಕಿ ಇಬ್ರು ಹೊರಗಡೆ ಸುತ್ತಾಡಕ್ ಹೋಗೋಣ ಅಂತ ಹೇಳ್ತಾಳೆ. ಇದಕ್ಕೆ ಪಾರ್ಥ ಬೇಜಾರ್ ಮಾಡ್ಕೊಂಡು ಎಲ್ಲದಕ್ಕೂ ಟೈಮ್ ಇರುತ್ತೆ, ಹಾಸ್ಪಿಟಲ್ಗೆ ಹೋಗೋಣವಾ ಅಂದ್ರೆ ಬೇಡ ಅಂದ್ರಿ, ಇವಾಗ ಹೊರಗಡೆ ಹೋಗೋಣ ಅಂತಿರಲ್ಲ ಸರಿನಾ ಅಂತ ಕ್ವಶನ್ ಮಾಡ್ತಾನೆ. ಆಮೇಲೆ ಪಾರ್ಥ ಒಂದು ಪ್ಲಾನ್ ಹೇಳ್ತಾನೆ. ಆಫೀಸಿಗೆ ಲೀವ್ ಹಾಕಿ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಹೊರಗಡೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಅಪೇಕ್ಷಾ ಎಮೋಷನಲ್ ಆಗಿ ನಾಟಕ ಮಾಡಿ ಪಾರ್ಥನ ಹೊರಗಡೆ ಹೋಗೋಕೆ ಒಪ್ಪಿಸ್ತಾಳೆ. ಸೊ ಇನ್ನೊಂದ್ ಕಡೆ ಜಯದೇವ್ ಮಲ್ಲಿ ನೋಡಕ್ಕೆ ಹೋಗ್ತಾನೆ. ಮಲ್ಲಿ ನೋಡಿ ಸಿಸ್ಟರ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಆಮೇಲೆ ಸಿಸ್ಟರ್ನ ಪ್ರಜ್ಞೆ ಬರ್ದೇ ಇದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಸಿಸ್ಟರ್ ಆಪರೇಷನ್ ರಿಫರ್ ಮಾಡ್ತೀವಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಜಯದೇವ್ ಆಪರೇಷನ್ ಆಗೋವರೆಗೂ ಪ್ರಜ್ಞೆ ಬರಬಾರ್ದು, ಪ್ರಜ್ಞೆ ತಪ್ಪಿಸ್ತೇನೆ ಇರಬೇಕು, ಆಮೇಲೆ ಆಪರೇಷನ್ ಟೈಮಲ್ಲಿ ನೀವು ಸಾಯಿಸ್ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಮಲ್ಲಿನ ಸಾಯಿಸೋಕೆ ಜಯದೇವ್ ಸಿಸ್ಟರ್ಗೆ ಬಂಪರ್ ಆಫರ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಸಿಸ್ಟರ್ ಸಾಯಿಸೋಕೆ ಒಪ್ಕೋತಾಳೆ. ಜಯದೇವ್ ಮಲ್ಲಿಗೆ ತುಂಬಾ ಸಾರಿ ಮಿಸ್ ಆಗಿದೆಯಾ, ಈ ಸಾರಿ ಮಿಸ್ ಆಗೋಕ್ ಚಾನ್ಸೇ ಇಲ್ಲ ಅಂತ ಹೇಳಿ ಹೋಗ್ತಾನೆ. ಇನ್ನೊಂದ್ ಕಡೆ ಜಯದೇವ್ ಅಮ್ಮ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಇದನ್ನ ನೋಡಿದ ಅವ್ರ ಅಣ್ಣ ವಿಚಾರಿಸ್ತಾನೆ, ಯಾಕೆ ಸಿಸ್ಟರ್ ಈ ತರ ಯೋಚನೆ ಮಾಡ್ತಾ ಕೂತಿದೀಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಪಾಪು ಸಾಯ್ಬಾರ್ದಿತ್ತು, ಪಾಪು ಇರ್ಬೇಕಿತ್ತು ಅಂತ ಹೇಳ್ತಾಳೆ. ಇದಕ್ಕೆ ಅವರಣ್ಣ ಇಷ್ಟೊಂದು ಫೀಲ್ ಆಗ್ತಾ ಇದೆಯಲ್ಲ, ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಮಲ್ಲಿ ಮೇಲೆ ಕೋಪ ಇದೆ, ಅರೆ ಪಾಪು ಮೇಲೆ ನನಗೆ ಕೋಪ ದ್ವೇಷ ಇಲ್ಲ, ಈ ಮನೇಲಿ ಮಕ್ಕಳು ಹಾಗೆ ತುಂಬಾ ದಿನ ಆಯ್ತು, ಇದೇ ಫಸ್ಟ್ ಪಾಪು ಆಗ್ತಿತ್ತು ಅಂತ ಬೇಜಾರ್ ಮಾಡ್ಕೋತಾಳೆ. ಇನ್ನೊಂದು ಸೀನಲ್ಲಿ ಜಯದೇವ್ ಮಲ್ಲಿ ನೋಡ್ಕೊಬಂದು ಗೌತಮ್ ಮುಂದೆ ಎಮೋಷನಲ್ ಆಗಿ ಡ್ರಾಮಾ ಮಾಡ್ತಾ ಇದ್ದಾನೆ. ಜಯದೇವ್ ಡ್ರಾಮಾ ನೋಡಿ ಗೌತಮ್ ಭೂಮಿಕಾ ಜಯದೇವ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಜಯದೇವ್ ರಿಕ್ವೆಸ್ಟ್ ಮಾಡ್ತಾನೆ, ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿಕಾ ಗೌತಮ್ಗೆ ನೀವು ಹೋಗಿ ನಾನು ನೋಡ್ಕೋತೀನಿ ಅಂತ ಹೇಳಿ ಗೌತಮ್ನ ಮನೆ ಕಳಿಸ್ತಾರೆ. ಜಯದೇವ್ ಭೂಮಿಕಾನ ಕೂಡ ಮನೆ ಕಳ್ಸೋಕೆ ತುಂಬಾ ಟ್ರೈ ಮಾಡ್ತಾನೆ, ಆದ್ರೆ ಆಗಲ್ಲ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಸೀರಿಯಲ್ ಟಿವಿಗೂ ಮುಂಚೆ ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.